ಎಲ್ರಿಗೂ ನಮಸ್ಕಾರ. ಇದು ಡೇ 8 ಮಿನಿ ಬ್ಲಾಗ್. ಬೆಳಗ್ಗೆ ರಾಗಿ ಗಂಜಿ, ಕ್ಯಾರೆಟು, ಸೌತೆಕಾಯಿ ತಿಂದು ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೆ ತಂಪು ಅಂತ ಆಫೀಸಿಗೆ ಹೋದೆ. ಸಂಜೆ ಆಫೀಸಿಂದ ಬರುವಾಗ ಜೋರು ಮಳೆ, ಅರ್ಧ ದೂರಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಜೋರಾಗಿ ಬಂದುಬಿಡ್ತು. ನಾನು ನನ್ನ ಫ್ರೆಂಡ್ ಫುಲ್ ನೆಂದು ಹೋಗ್ಬಿಟ್ವಿ. ಅಪರೂಪಕ್ಕೆ ಬೆಂಗಳೂರಲ್ಲಿ ಮಳೆ ಆಗಿದ್ದು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಖುಷಿಗೆ ಮಳೇಲಿ ನೆನ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಗಿಡಗಳ ಪರಿಸ್ಥಿತಿ ಹಿಂಗಾಗಿತ್ತು. ಇನ್ನೊಂದು ವಾರ ಗಿಡಕ್ಕೆ ನೀರಿನ ಅವಶ್ಯಕತೆಯೇ ಇರಲಿಲ್ಲ. ಮನೆಗೆ ಬಂದು ಕೂದಲೆಲ್ಲ ಆರಿಸ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಇವತ್ತು ಮಳೆ ಬಂದಿದ್ದಕ್ಕೆ ಬೆಂಗಳೂರು ವೆದರ್ ತಂಪಾಗಿತ್ತು. ಅದಕ್ಕೆ ಆಚೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಒಂಥರ ಚೆನ್ನಾಗಿತ್ತು ಈ ವೆದರ್ ಅಂತೂ. ಇಬ್ಬರು ಹಾಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋಸ್ ತೊಗೊತಾ ಇದ್ವಿ. ರೀಲ್ಸ್ ಅಂತೂ ಮಾಡಲಿಲ್ಲ, ಕೊನೆಗೆ ವೀಡಿಯೋನಾದರೂ ಮಾಡ್ಕೊಂಡ್ವಿ. ನಿಮ್ಮ ಲೈಫಲ್ಲೂ ಈ ಥರ ಒಬ್ಳು ಬೆಸ್ಟ್ ಇರ್ತಾಳೆ, ಅವಳನ್ನ ಟ್ಯಾಗ್ ಮಾಡಿ. ಏನು ಸಪೋರ್ಟ್ ಮಾಡಲ್ಲ, ಹೆಂಗೈತು ಇವರು ಸ್ನಾನ ಮಾಡ್ಕೊಂಡು ಬಂದಿರೋ ಥರ ಐತೆ. ಆಮೇಲೆ ಇವತ್ತು ಚಳಿಗೆ ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಮಾಡಿಕೊಡು ಅಂತ ನನ್ನ ಹಸ್ಬೆಂಡೇ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು. ಅವ್ರು ತರಕಾರಿ ಕಟ್ ಮಾಡ್ಕೊಳ್ಳೋದ್ರೊಳಗೆ ಅನ್ನ ರೆಡಿ ಮಾಡಿಕೊಂಡು ಒಟ್ಟಿಗೆ ಇಬ್ಬರು ಸೇರ್ಕೊಂಡು ಎಗ್ ರೈಸ್ ಮಾಡಿದ್ವಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.